ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PVK ವ್ಲಾಗ್ಸ್ ಯೂಟ್ಯೂಬ್ ಸೀರೀಸ್. ನಾನು ನಿಮ್ಮ ಚೈತ್ರ. ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ಬೂದುಗುಂಬಳಕಾಯಿನ ಉಪಯೋಗಿಸ್ಕೊಂಡು ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ಸಿಂಪಲ್ ಆದ ರಸಂ ಹೇಗ್ ಮಾಡುದು ಅಂತ ತಿಳಿಸ್ಕೊಡ್ತೀನಿ. ಇದನ್ನ ನೀವು ದಿಢೀರಾಗಿ ಮಾಡ್ಕೋಬಹುದು. ಸೊ ಮೊದ್ಲಿಗೆ ನೀವು ನೋಡಿದಾಗೆ ನಾನು ಬೇಳೆನ ನೆನೆಸಿ ಇಟ್ಕೊಂಡಿದೀನಿ. ಇಲ್ಲಿ ಬೇಳೆನ ನೀವು ಒಂದು 15ರಿಂದ 20 ನಿಮಿಷಗಳ ಕಾಲ ನೆನ್ಸಿಟ್ಕೋಬಹುದು. ಸ್ನೇಹಿತರೆ, ನಿಮ್ಗೆ ಏನಾದ್ರು ಟೈಮ್ ಇಲ್ಲ ದಿಢೀರ್ ಅಂತ ಮಾಡ್ಬೇಕು ಅಂತಂದ್ರೆ ನೆನೆಸ್ಲಿಲ್ಲ ಅಂದ್ರೂ ಆಗುತ್ತೆ. ಸೊ ನನ್ಗೆ ಟೈಮ್ ಇತ್ತು, ಹಾಗಾಗಿ ಇಲ್ಲೊಂದು 2 ಗಂಟೆಗಳ ಕಾಲ ನೆನ್ಸಿಟ್ಕೊಂಡಿದೀನಿ. ಸೊ ಜಾಸ್ತಿ ಹೊತ್ತು ನೆನೆಸಿದಷ್ಟು ನಿಮ್ಗೆ ತುಂಬಾ ಒಳ್ಳೇದು ತೊಗರಿ ಬೇಳೆ. ಇದ್ರ ಜೊತೆಗೆ ನಾನು ಇಲ್ಲೊಂದು 3 ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ತೊಳೆದಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಗಾತ್ರದ ಎಳೆಯ ಬೂದುಗುಂಬಳಕಾಯಿನ ತಗೊಂಡು ಅದರಲ್ಲಿ ನಾನು ಒಂದು 1/4 ಭಾಗದಷ್ಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾನೇ ಎಳೆದಾಗಿದೆ. ಸೊ ಇದರ ಬೀಜನೂ ಕೂಡ ನಾನು ಹಾಕಿದ್ದೆ, ಬಿಸಾಡ್ಲಿಲ್ಲ, ಯಾಕಂದ್ರೆ ತುಂಬಾ ಎಳೆದಾಗಿತ್ತು, ತುಂಬಾ ಹೆಲ್ತ್ಗೆ ಒಳ್ಳೇದು. ಸೊ ಇದರ ಸಿಪ್ಪೆನೂ ಕೂಡ ನಾನು ಬಿಸಾಡ್ಲಿಲ್ಲ. ಸೊ ಈ ಸಿಪ್ಪೆಯಿಂದ ಚಟ್ನಿ ಮಾಡ್ಬೋದು ಅಂತ ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಒಂದು ಬೂದುಗುಂಬಳಕಾಯಿನ. ಮೊದಲಿಗೆ ನಾನು ಕುಕ್ಕರ್ಗೆ ಈ ರೀತಿ 2 ಟೀ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ನೀವು ಡೈರೆಕ್ಟ್ ಆಗೂ ಮಾಡ್ಬೋದು, ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಸೊ ಅದಾದ ನಂತರ ಈ ರೀತಿ ಸಾಸಿವೆ ಹಾಕೋಬೇಕು. ಸಿಡಿದಾದ ನಂತರ ಸ್ವಲ್ಪ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ. ಸೊ ಅದೆರಡು ಸ್ವಲ್ಪ ಸಿಡಿದು ಕೆಂಪಗಾದ ನಂತರ ಈ ರೀತಿ ನಾನು ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವನ್ನ ಹಾಕೊಂಡಿದ್ದೀನಿ. ಸ್ನೇಹಿತರೆ, ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಬೂದುಗುಂಬಳಕಾಯಿನ ಹಾಕೊಂಡು ಈ ರೀತಿ ತಿರುಗಿಸ್ಕೊಂಡೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ನೀರನ್ನ ಹಾಕಬೇಕು. ನೀರಂದ್ರೆ ಇಲ್ಲಿ ಬೇಳೆ ಸಮೇತ ಇರುವಂತಹ ನೀರನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಬೇಳೆ ನೀರು ಮಿಕ್ಸ್ ಇರುವಂಥದ್ದನ್ನ ಹಾಕಿ ಮತ್ತೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ತಿರುಗಿಸಿ ಮುಚ್ಚಿಟ್ಟು 1-2-3 ಸತಿ ಕೂಗಿಸ್ದೆ ಸ್ನೇಹಿತರೆ. ಸೊ ಇನ್ನೊಂದು ಕಡೆಯಲ್ಲಿ ನಾನು ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನಲ್ಲಿ ಈ ಒಂದು ಮೆಷರ್ಮೆಂಟ್ ಲೋಟದಲ್ಲಿ 1 ಲೋಟ ಕೆಂಪಕ್ಕಿ ಅಂದ್ರೆ ಗಂಜಿ ಅಕ್ಕಿ ಅಂತ ನಾವೇನು ಕರಿತೀವಿ ಅದನ್ನ ಹಾಕೊಂಡು ತೊಳೆದು ಇಟ್ಕೋತಾ ಇದೀನಿ. 2-3 ಸತಿ ಚೆನ್ನಾಗಿ ತೊಳೆದು ಇಲ್ಲಿ ನೀವು ನೋಡ್ತಾ ಇರ್ಬೋದು, 2 ಸತಿ ತೊಳೆದ್ರೆ ಸಾಕು. ಅದಾದ್ಮೇಲೆ ಒಂದು 3ನೇ ಸತಿ ಹಾಕೊಂಡಿರೋ ನೀರನ್ನ ನಾವು ಹಾಗೆ ಇಟ್ಬಿಟ್ಟು ನೆನೆಸಿಡ್ಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ಆಗಿದೆ ಇವಾಗ. ಸೊ ನೀವು ನೋಡ್ತಾ ಇರ್ಬೋದು, ಬೂದುಗುಂಬಳಕಾಯಿಯ ರಸಂ ತಯಾರಾಗಿದೆ. ತುಂಬಾನೇ ಟೇಸ್ಟಿಯಾಗಿ ಆಯ್ತು ಇದು. ಆಕ್ಚುಲಿ ನಾನು ಟೇಸ್ಟ್ ಮಾಡಿ ನೋಡಿದೆ. ಇದನ್ನ ನೋಡಿ ಇಲ್ಲಿ ಈ ರೀತಿ ಒಂದು ಪಾತ್ರೆಗೆ ನಾನು ಬಗ್ಗಿಸ್ಕೊಂಡು ಇದಕ್ಕೆ ಬೇಕಾದ್ರೆ ನೀವು ಖಾರ ಕೂಡ ಹಾಕೋಬಹುದು, ಹುಳಿ ಪುಡಿ ಅಥವಾ ಸಾರಿನ ಪುಡಿ ಹಾಕೋಬಹುದು. ನಾನೇನು ಹಾಕಿಲ್ಲ. ಈ ರೀತಿ ನೋಡಿ, ಬೀಜಗಳನ್ನು ಕೂಡ ಬಿಸಾಡಿರ್ಲಿಲ್ಲ ನಾನು. ಸೊ ಸಿಂಪಲ್ ಆಗಿ ಪ್ಲೇನ್ ಆಗಿ ನಾನು ಇಷ್ಟಪಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಅಕ್ಕಿನಲ್ಲಿದ್ದಂಥ ನೀರನ್ನು ಕೂಡ ನಾನು ಅಳತೆ ಮಾಡೋದಕ್ಕೋಸ್ಕರ 1 ಲೋಟಕ್ಕೆ ಹಾಕೊಂಡು ಅದ್ರ ಜೊತೆಗೆ ಇನ್ನೂ 3 ಲೋಟ, ಒಟ್ಟು 4 ಲೋಟ ನೀರು ಹಾಕೊಂಡಿದ್ದೀನಿ. ಸೊ ಈ ಕೆಂಪಕ್ಕಿ ತುಂಬಾ ಗಟ್ಟಿ ಇರೋ ಕಾರಣದಿಂದ ನೀವು ಜಾಸ್ತಿ ನೀರು ಹಾಕೋಬೇಕಾಗತ್ತೆ, ಮತ್ತೆ ಕೂಗ್ಸೋದು ಅಷ್ಟೇ, ಒಂದು 5-6 ಸತಿ ಕೂಗಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಅದಾದ್ಮೇಲೆ ಈ ರೀತಿ ಆಗುತ್ತೆ ನಿಮ್ಗೆ. ತುಂಬಾ ನೀರಾಗೇನೆ ಇರಬೇಕು ಗಂಜಿ ಅಂದ್ರೆ. ನೀವು ಸ್ವಲ್ಪ ಬೇಕಾದ್ರೆ ನೀರು ಕಮ್ಮಿ ಮಾಡ್ಕೋಬಹುದು. ನಾನಿಲ್ಲಿ ನೀರಾಗೆ ಇಷ್ಟಪಡ್ತೀನಿ, ಯಾಕಂದ್ರೆ ನೀರು ಕೂಡ ನಮ್ಗೆ ಇದ್ರದ್ದು ಜಾಸ್ತಿ ಇದ್ದಷ್ಟು ಒಂಥರ ಗಂಜಿ ತರ ಫೀಲ್ ಕೊಡುತ್ತೆ, ಚೆನ್ನಾಗಿರುತ್ತೆ ನೀರು ಕೂಡ ಕುಡಿಯೋದಕ್ಕೆ. ಸೊ ಈ ರೀತಿ ತಟ್ಟೆಗೆ ನಾನು ಹಾಕೊಂಡು ಮಾಡಿರುವಂತಹ ಬೂದುಗುಂಬಳಕಾಯಿ ರಸಂ ಹಾಕೊಂಡು ತೊಕ್ಕು ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ತಿನ್ಬೋದು, ಅಥವಾ ಬರೀ ಮೊಸರು ಜೊತೆನೂ ಕೂಡ ನೀವು ಸರ್ವ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಬೇಳೆ ಸಾರು ಅಂತಾನು ಕರಿಬೋದು, ರಸಂ ಅಂತಾನು ಕರಿಬೋದು, ಅದು ನಿಮ್ಮ ಇಚ್ಛೆ. ತುಂಬಾನೇ ಹೆಲ್ದಿ ಆಗಿರುವಂತಹ ರೆಸಿಪಿ. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಮ್ಮೆ ಮಾಡ್ಕೊಳ್ಳಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.